ನಗರದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಆರ್.ಎನ್. ಲೋಕೇಶ್ ರಾಂಪುರ ರಾಜಣ್ಣ ಮಾತನಾಡಿ, 1400 ವರ್ಷಗಳ ಇತಿಹಾಸ ಹೊಂದಿರುವ ನಗರದ ಕೋಟೆ ರಸ್ತೆಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಅದ್ಧೂರಿಯಾಗಿ ಮಹಾಶಿವರಾತ್ರಿ ಹಬ್ಬದ ಆಚರಣೆಗೆ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಇದೇ ತಿಂಗಳು ಫೆಬ್ರವರಿ 15 ಭಾನುವಾರದಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಂದು ಬೆಳಿಗ್ಗೆ 6:30 ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯವರಿಗೆ ಏಕದಶಾವರ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಅರ್ಚನೆ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಡಿಎಂ ಮಂಜುನಾಥ್, ಕಾರ್ಯದರ್ಶಿ ಪುಟ್ಟಮಾದಯ್ಯ, ಖಜಾಂಚಿ ಪುಟ್ಟಸ್ವಾಮಿ, ಅರ್ಚಕರಾದ ಎಸ್.ಜಿ. ರಮೇಶ್, ಟ್ರಸ್ಟಿಗಳಾದ ಎಂ. ಸುರೇಶ್, ಎಂ. ಶ್ಯಾಮಸುಂದರ್, ಸುಚೇಂದ್ರಬಾಬು, ಕೃಷ್ಣಪ್ಪ, ತಮ್ಮಣ್ಣಗೌಡ, ಮಧು ಪಿ, ರವಿ ಎಚ್.ಎನ್. ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮಹಾಶಿವರಾತ್ರಿ ಹಬ್ಬದಂದು ಎಂದಿನಂತೆ ಬೆಳಗಿನ ಜಾವ 6:30 ಅಭಿಷೇಕ ಕಾರ್ಯಕ್ರಮ ಇರ್ತದೆ. ಜಾವದ ಪೂಜೆ ಅಂತ 4 ಜಾವದ ಪೂಜೆ ಮಾಡ್ತೀವಿ. 6:30 3:30 ರಾತ್ರಿ 11 ಗಂಟೆಗೊಂದು, ಮಾರನೆಗೆ ಬೆಳಗಿನ ಜಾವ 16ನೇ ತಾರೀಕು ಬೆಳಗಿನ ಜಾವ 1 ನಡೀತಾ ಇರ್ತದೆ. ಅಂತ ಒಂದು ಸುಸಂದರ್ಭದಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತ ಒಂದು ಸನ್ನಿವೇಶ ತಾವೆಲ್ಲರೂ ಗಮನಿಸ್ತಾನೆ ಇದ್ದೀರಿ. ಈ ಒಂದು ದೇವಸ್ಥಾನದ ದಿನೇ ದಿನೇ ಈ ದೇವಸ್ಥಾನದ ಒಂದು ಪ್ರತಿಷ್ಠೆ ಹೆಚ್ಚುತ್ತಾ ಹೋಗ್ತಾ ಇದೆ. ಆ ಭಕ್ತಾದಿಗಳು ಕೂಡ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಮಾರನೇ ದಿವಸ ಸಾಯಂಕಾಲ ಪೂರ್ತಿ ಜಾಗರಣೆ ಇರೋದ್ರಿಂದ ದೇವಸ್ಥಾನದಲ್ಲಿ ನಮ್ಮ ಕಲ್ಪಶ್ರೀ ಆರ್ಟ್ ಲಿವಿಂಗ್ ಅಧ್ಯಕ್ಷರಾದಂತ ಆರ್ಟ್ ಆಫ್ ಲಿವಿಂಗ್ ಅಧ್ಯಕ್ಷರಾದಂತ ನಮ್ಮ ಸುಜೇಂದ್ರ ಬಾಬು ಅವರು ಅವತ್ತಿನ ವೇದಿಕೆ ಕಾರ್ಯಕ್ರಮ ಸಂಪೂರ್ಣವಾಗಿ ಅವರೇ ವಹಿಸ್ಕೊಂಡು ನಡೆಸ್ಕೊಡ್ತಾರೆ. ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ತುಂಬಾ ಯಶಸ್ವಿ ಕಾಣ್ತಾ ಇದೆ. ತುಂಬಾ ಸಂತೋಷ ಆಗ್ತದೆ. ಅವ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸಿ ಮಾರನೇ ದಿನ ನಾವೇನ್ ಮಾಡ್ತೀವಿ, ಬೆಳಗ್ಗೆನೆ 7:30 ಅನ್ನದಾನ ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. ಅನ್ನದಾನ ತುಂಬಾ ಯಶಸ್ವಿಯಾಗಿ ನಡೀತದೆ. ಸುಮಾರು 15 ಮೊದಲೇ ಕಡಿಮೆ ಇದ್ದಂತ ಜನ ಇವತ್ತು 15ರಿಂದ 20,000 ಜನ ಅನ್ನ ಪ್ರಸಾದವನ್ನ ಸ್ವೀಕರಿಸುವಂತ ಯೋಜನೆ ಆಗ್ತಾ ಇದೆ. ಇದೆಲ್ಲ ತಮ್ಮ ಸಹಕಾರನೇ ನಮ್ಗೆ ನಿಜ ಹೇಳ್ಬೇಕು ಅಂತಂದ್ರೆ ತಮ್ಮ ಪತ್ರಿಕೋದ್ಯಮ, ತಮ್ಮ ಪತ್ರಿಕಾ ಮಿತ್ರರ ಸಹಕಾರದಿಂದ ಇಷ್ಟೆಲ್ಲ ನಡೀತಾ ಇದೆ ಅಂತ ನಾನಾದ್ರೂ ಭಾವಿಸ್ತಾ ನಾವು ತಾವು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ನಮ್ಮ ದೇವಸ್ಥಾನದ ಒಂದು ಪ್ರತಿಷ್ಠೆಗೆ ಕಾರಣೀಭೂತರಾದಂತ ತಮ್ಗೆಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸಾಕಲ್ಲ ವೆಂಕಟೇಶಣ್ಣ? ಭಕ್ತಾದಿಗಳು ದರ್ಶನಕ್ಕೆ 15,000 ಜನದ ಮೇಲೆ 15ರಿಂದ 20,000 ಜನ ಆಗ್ತಾರೆ. ಮಾರನೆಗೆ ಊಟಕ್ಕೆ ಅಷ್ಟೇ ಆಗ್ತಾರೆ. ವ್ಯವಸ್ಥೆ, ಸಂಪೂರ್ಣ ವ್ಯವಸ್ಥೆ.